ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಬಂಡಾಯದ ಬಿಸಿ ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಏಕೈಕ ಜೆಡಿಎಸ್ ಶಾಸಕನಿಗೆ ತಲೆನೋವಾಗ್ತಾ ಇದೆ ಈ ಬಂಡಾಯದ ಬಿಸಿ. ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ವಿರುದ್ಧವೇ ಬಂಡಾಯಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಏಕೈಕ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಜೆಡಿಎಸ್ ಮುಖಂಡರಾದ ಡಾಲು ರವಿ, ಬಿ.ಎಂ. ಕಿರಣ್ ಇಬ್ಬರು ಕೂಡ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಜೊತೆ ಶಾಸಕ ಎಚ್.ಟಿ. ಮಂಜು ಮೈತ್ರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಇದೆ. ಕ್ಷೇತ್ರದಲ್ಲಿ ನಮ್ಮ ಬೆಳವಣಿಗೆಯನ್ನ ನೋಡಿ ನಮ್ಮನ್ನ ತುಳಿತಾ ಇದ್ದಾರೆ. ಶಾಸಕರ ವರ್ತನೆಯಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗಿದೆ. ನಾವು ಪಕ್ಷ ಬಿಟ್ಟಿಲ್ಲ, ಪಕ್ಷ ದ್ರೋಹ, ಪಕ್ಷ ವಿರೋಧಿ ಚಟುವಟಿಕೆ ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಅಧ್ಯಕ್ಷರು ದೇವೇಗೌಡರು ಮನೆಯಲ್ಲಿ ಹತ್ತುದಲ್ಲವ್ರೆ, ಕುಮಾರನ ಹತ್ತುದಲ್ಲವ್ರೆ, ನಿಖಿಲನ ಹತ್ತುದಲ್ಲವ್ರೆ, ನನ್ನಿಂದ ಲಾಭ ಮಾಡ್ಕೊಡ್ತಾರೆ ಅಂತ ಹೋರಾಟ ಮಾಡಕ್ ಅವ್ರ ಗ್ರಾಚಾರ ಅವ್ರ ಅಪ್ಪನ ಸ್ವಲ್ಪ ಆಡ್ಕೊಂಡು ಬೈಪಾಸೆ ಆಗಿರುತ್ತೆ. ನಾನು ಆ ತರ ನಿಮ್ಗೆ ಏನಾದ್ರು ಇದ್ರೆ ಕುಮಾರನ ಹತ್ರ, ದೇವೇಗೌಡರ ಹತ್ರ, ನಿಖಿಲಣ್ಣನ ಹತ್ರ ನಮ್ಮ ಪಾರ್ಟಿಗಳ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ಬೇಕು. ನಾವು ಪಾರ್ಟಿ ಬಂದಿರೋದು ಅವ್ರ ಮುಖಾಂತರ. ಇಲ್ಲಿ ನಾವು ನಿಮ್ ಶಿಷ್ಯ ಆಗಕ್ಕೆ ಬಂದಿರ್ಲಿಲ್ಲ. ವಯಸ್ಸಲ್ಲಿ 1 ವರ್ಷ ಚಿಕ್ಕವರಿದ್ದೀರಿ ಶಾಸಕರೇ, ನಾವು ನಿಮ್ಗೆ ಗೌರವ ಕೊಟ್ಟಿದೀವಿ. ಅಭ್ಯರ್ಥಿ ಆದ್ಮೇಲೆ ನೀವು ಎಂ.ಎಲ್.ಎ. ಆಗಿದ್ದೀರಿ. ಎಂ.ಎಲ್.ಎ. ಆದ ಕೆಲಸ ಮಾಡಿ ನೀವು ಮಾತು ಚುನಾವಣೆ ನಮಗೂ ನಿಮ್ಗೂ ಹಿಡಿತಿಲ್ಲ, ನಿಮ್ಗೆ ಯಾಕೆ ಹಾಕ್ಸ್ಬೇಕು? ನಾನು ಹಾಕಲ್ಲ. ನೀವು ನನಗೆ ನಾನು ಎದುರಾಳಿಯಾಗಿ ಚುನಾವಣೆ ನಿಂತವ್ರು, ನನ್ನ ಬಗ್ಗೆ ಯಾಕೆ ಹೆಸರು ಪ್ರಸ್ತಾಪ ಮಾಡ್ತೀರಿ ಗೊತ್ತಿಲ್ಲ. ಕಿರಣ್ ಅವರು ನನಗೆ ವಿಶ್ವಾಸ ಇದ್ದಿದ್ರಿಂದ ನಾನು ಅವತ್ತು ಮಾತು ಪ್ರಕಾರ ಮಾಡಿದ್ದೀನಿ. ಒಂದೊಂದನೇ ಕಿರಣ್ ಅವ್ರು ಓಟ್ ಇರ್ಲಿಲ್ಲ, ಕೂತಿರೋರು ನಾಗೇಶ್ ಅನ್ನೋದು ಓಟ್ ಏನಿರ್ಲಿಲ್ಲ, ಉದಯ ಅನ್ನೋದು ಓಟ್ ಏನಿರ್ಲಿಲ್ಲ. ನಮ್ಮೆಲ್ಲೇ ತೋರಿಸ್ತೀರಾ ನೀವಂದ್ರೆ ಯಾರ ಮನೆ ಬಾಗಿಲು ಹೋಗೇ ಇಲ್ವಾ? ತಾಲೂಕಿನ ವ್ಯವಸ್ಥೆ